ಮುಂದಡಿ ಇಡ್ತಾ ಇದ್ದಾನೆ ನೌಕತಾನೆ ಗೋಪಿ. ಜಂಬೂ ಸವಾರಿ ನಿಶಾನೆ ಆನೆಯಾಗಿ ಧನಂಜಯ ಹಾಗೂ ನೌಕತಾನೆಯಾಗಿ ಗೋಪಿ. ಧನಂಜಯ ವಯಸ್ಸು 45 ವರ್ಷಗಳು, ಶರೀರದ ಎತ್ತರ 2.8 ಮೀಟರ್, ಶರೀರದ ಉದ್ದ. ಮೈಸೂರಿನ ದಸರಾ ಮಹೋತ್ಸವದಲ್ಲಿ ನಿರಂತರ ಸಫಾರಿ ಸೇವೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರವಾಸಿಗರ ಜೊತೆಗೆ ನಿಯಮಿತ ಸಂವಹನ ಹೊಂದುತ್ತಿರುವ ಕಾರಣದಿಂದಾಗಿ ಈ ಆನೆಗೆ ಮಾನವ ಸಂಪರ್ಕದ ಉತ್ತಮ ಪರಿಚಯವಿದೆ. ಜೊತೆಗೆ ಶಾಂತ ನಿಯಂತ್ರಿತ ನಡವಳಿಕೆಯ ಇದರ ಪ್ರಮುಖ ಲಕ್ಷಣವಾಗಿದೆ. ಭಾಗವಹಿಸಿದೆ. ಲಕ್ಷ್ಮಿ ಹಿಂದೆ ಸರ್ಕಸ್ಗಾಗಿ ಬಳಸಲಾಗ್ತಾ ಇತ್ತು. ಮಾನವ ಸಂಪರ್ಕಕ್ಕೆ ನಿಕಟವಾಗಿರುವುದರಿಂದ ಹಲವಾರು ಶಬ್ದಗಳು ಹಾಗೂ ಜನಜಂಗುಳಿ ಇದಕ್ಕೆ ಪರಿಚಿತವಾಗಿತ್ತು. 2015ರಲ್ಲಿ ಅರಣ್ಯ ಇಲಾಖೆ ಈ ಆನೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಪೂರಕ ಆರೈಕೆ ಮತ್ತು ಪಳಗಿಸುವಿಕೆ ಮೂಲಕ ಆನೆ ಸಂಪೂರ್ಣ 2014ರ ನವೆಂಬರ್ ತಿಂಗಳಲ್ಲಿ ಕೊಡಗು ಜಿಲ್ಲೆಯ ಪ್ರಸಿದ್ಧ ದುಬಾರೆ ಆನೆ ಶಿಬಿರ ಶುರುವಿನಿಂದಲೇ ಉತ್ತಮ ಆರೈಕೆ ಹಾಗೂ ಪ್ರೀತಿಯೊಂದಿಗೆ ಬೆಳೆದು ಬಂದಿದೆ. ಶಿಬಿರದ ವಾತಾವರಣಕ್ಕೆ ಹೊಂದಿಕೊಂಡ ಈ ಆನೆಯಾಗಿ ಭಾಗವಹಿಸ್ತಾ ಇದೆ. ಏಕಲವ್ಯ ವಯಸ್ಸು 40 ವರ್ಷಗಳು, ಶರೀರದ ಎತ್ತರ 2.86 ಮೀಟರ್, ಶರೀರದ ಉದ್ದ 2.95 ಮೀಟರ್, ಅಂದಾಜು ತೂಕ 5,150. ದೊಡ್ಡ ಹರವೆ ಆನೆ ಶಿಬಿರದಿಂದ ಬಂದು ಮುಂದೆ ಸಾಕ್ತಾ ಇದ್ದಾನೆ. ಏಕಲವ್ಯ ದಸರಾ ಮಹೋತ್ಸವದ ಚಾಲನೆಯಾಗಿ ಆಯ್ಕೆಯಾಗಿದೆ. ಇನ್ನೊಂದು ವಿಶೇಷತೆ ಎಂದರೆ ವಾಹನಗಳ ಓಡಾಟದ ಶಬ್ದ ಅಥವಾ ಪಟಾಕಿಗಳ ಗದ್ದಲಕ್ಕೂ ಇದು ಅಂಜುವುದಿಲ್ಲ. ಕಾರಣ ಮಾಡಿದ್ರೆ ಈ ವಾದ್ಯ ಸಿದ್ಧವಾಗುತ್ತದೆ. ಈ ರಂಧ್ರಕ್ಕೆ ತುಟಿಯಿಟ್ಟು ಜೋರಾಗಿ ಊದಿದರೆ ಕೊಂಬಿನ ಒಳಗೆಲ್ಲ ಟೊಳ್ಳಾಗಿರುವುದರಿಂದ ಅದರೊಳಗಿಂದ ಊದಿದ ಗಾಳಿ ಹರಿದು ಬರುವುದರಿಂದ ಉಂಟಾಗುವ ಕಂಪನಗಳಿಂದ ತುಂಬುನಾದ ಸಸ್ಟೈನಬಲ್ ಮೊಬಿಲಿಟಿ ನೆಟ್ವರ್ಕ್ ಮತ್ತು ನವದೆಹಲಿಯ ಆರ್ಥಿಕ ಸಂಶೋಧನೆ ಮತ್ತು ನೀತಿ ಸಲಹಾ ಶ್ರೀಧರ್ ಭಟ್, ಬಸವ ಕಲಾಲೋಕ, ಬಸವಾಪುರ, ದಾವಣಗೆರೆ ಜಿಲ್ಲೆ. ಪಿ ಮಲ್ಲಿಕಾರ್ಜುನ, ಬಸವೇಶ್ವರ ಸಮಾಳ ಮತ್ತು ನಂದಿಕೋಲಿನ ರಚನೆ ಬೇರೆಯೇ ಆಗಿರುತ್ತದೆ. ಸುಮಾರು 25ರಿಂದ 30 ಅಡಿ ಉದ್ದದ ಬಿದಿರಿನ ಗಳಕ್ಕೆ ಕಪ್ಪು ಅಥವಾ ನೀಲಿ ಬಣ್ಣ ಬಳಿದಿರುತ್ತದೆ. ಅದಕ್ಕೆ ಹಂಡೆ, ಕೊಳಗ, ರೇಷ್ಮೆ ಬಟ್ಟೆಗಳ ಅಲಂಕಾರ. ಕೋಲಿನಲ್ಲಿ ಅಲ್ಲಲ್ಲಿ ಬೆಳ್ಳಿಯ ಕಟ್ಟುಗಳನ್ನು ಹೋಲುವಂತಹ ಬಣ್ಣದ ಪಟ್ಟಗಳಿರುತ್ತವೆ. ತುದಿಯಲ್ಲಿ 18 ಮೊಳವಿರುವ ಕಾವಿ ಬಣ್ಣದ ಅಲಗೆ ವಾದ್ಯವಾಗಿ ಬಳಸುತ್ತಾರೆ. ನಂದಿ ಕೋಲು ಕುಣಿತವನ್ನ ಮನದುಂಬಿಕೊಂಡಿದ್ದೀರಿ ಮರೆಸುತ್ತಿದ್ದಾರೆ. ನಮ್ಮ HAL ನಮ್ಮ ಹೆಮ್ಮೆ. ಬಂಧುಗಳೇ, ಮುಂದೆ ಬರ್ತಾ ಇರುವಂತಹ ಜಾನಪದ ತಂಡ ಜಗ್ಗಲಿ ಮೂಲ ಸಂಸ್ಕೃತಿಯ ಮೆರವಣಿಗೆ. ಜಗ್ಗಲಿಗಿ ಮೇಳದ ಕಲಾವಿದರ ನಂತರ ಮುಂದೆ ಬರ್ತಾ ಇರೋದು ಮತ್ತೊಂದು ಸ್ತಬ್ಧ ಚಿತ್ರ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ನ ಹೆವಿ ಮೊಬಿಲಿಟಿ ವೆಹಿಕಲ್ PT 8x8 ಅನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಇದು ರಕ್ಷಣೆ ಮತ್ತು ಲಾಜಿಸ್ಟಿಕ್ಸ್ ಎರಡಕ್ಕೂ ವಿನ್ಯಾಸಗೊಳಿಸಲಾದ 28 ಟನ್ಗಳ ಸಾಮರ್ಥ್ಯದೊಂದಿಗೆ 12 ಟನ್ಗಳವರೆಗೆ ಪೇಲೋಡ್ಗಳನ್ನು ಸಾಗಿಸಲು ನಿರ್ಮಿಸಲಾದ ಈ ಆಲ್ ಸೈರನ್ ಜಾನಪದ ಕಲಾ ತಂಡ ಗುಮ್ಮಟೆ ನೃತ್ಯ ಅಥವಾ ಗುಮ್ಮಟೆ ಕುಣಿತ. ಬಂಧುಗಳೇ, ಶ್ರೀ ಚಂದ್ರ ಬಿಂಬಿಸುತ್ತದೆ. ನೀವಿಲ್ಲಿ ಕಾಣುತ್ತಿದ್ದೀರಾ ಭಾರತೀಯ ರೈಲ್ವೆ ಇಲಾಖೆ ಸರಿ ಸಂಖ್ಯೆಯಲ್ಲಿ ಕಟ್ಟಿರುವ ಈ ಹಗ್ಗಗಳ ಒಂದೊಂದು ತುದಿಯನ್ನ ಒಬ್ಬೊಬ್ಬ ಕಲಾವಿದನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮ. ಬಂಧುಗಳೇ, ಭೂಮಿ ಸಮುದಾಯದವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳು. 1917ನೇ ಸಾಲಿನಲ್ಲಿ KRS ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ಭೂಮಿ ಜನಾಂಗದವರು ಈ ನಿರ್ಮಾಣ ಕಾಮಗಾರಿಯಲ್ಲಿ ಕಾರ್ಯ ಮಾಡುವುದು, ಬಾವಿಗಳನ್ನು ನಿರ್ಮಾಣ ಮಾಡುವುದು, ಹೀಗೆ ತೋಳ್ಬಲ ಮತ್ತು ಕೌಶಲ್ಯ ಈ ಜನಾಂಗದ ವೈಶಿಷ್ಟ್ಯವಾಗಿದೆ. ಭೋವಿ ಸಮುದಾಯದವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ನಿಗಮದಿಂದ ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಯೋಜನೆಗಳನ್ನು ಬಿಂಬಿಸುವ ಚಿತ್ರಗಳನ್ನ ಈ ಸ್ತಬ್ಧ ಚಿತ್ರದಲ್ಲಿ ಕಲಾವಿದರು ವಿಶೇಷವಾದ ನೃತ್ಯವನ್ನ ಮಾಡ್ತಾ ತೆರಳುತ್ತಾ ಇದ್ದಾರೆ. ಹಾಗೆ ಮುಂದಿನ ಸ್ತಬ್ಧ ಚಿತ್ರ ಮಂಡ್ಯ ಜಿಲ್ಲೆ. ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹ. ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಶಿವಪುರ ಪಟ್ಟಣವು ಸತ್ಯಾಗ್ರಹ ಚಳುವಳಿಗೆ ಹೆಸರುವಾಸಿಯಾಯಿತು.
ಈ ಚಳವಳಿ 1938 ಏಪ್ರಿಲ್ 10ರಂದು ಟಿ ಸಿದ್ದಲಿಂಗಯ್ಯ ಅವರ ನೇತೃತ್ವದಲ್ಲಿ ನಡೆಯಿತು. ಧ್ವಜ ಸತ್ಯಾಗ್ರಹವು ಬ್ರಿಟಿಷರು ಭಾರತೀಯರು ರಾಷ್ಟ್ರಧ್ವಜ ಹಾರಿಸಲು ವಿಧಿಸಿದ್ದ ನಿಷೇಧದ ವಿರುದ್ಧದ 1 ಕಿಲೋಮೀಟರ್ ದೂರದಲ್ಲಿದೆ. ಏಪ್ರಿಲ್ 26, 1938ರಂದು ಇದೇ ಸ್ಥಳದಲ್ಲಿ ಮಹತ್ತರ ಇತಿಹಾಸ ನಿರ್ಮಾಣವಾಯಿತು. ಈ ಧ್ವಜ ಸತ್ಯಾಗ್ರಹವನ್ನು ಸ್ಮರಿಸಲು ಈ ಸ್ಥಳದಲ್ಲಿ ಅಭಿಮಾನದ ಸಂಕೇತವಾಗಿದೆ, ಶಕ್ತಿಯಾಗಿದೆ. ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವಿದು. ಅಕ್ಟೋಬರ್ 2 ಗಾಂಧಿ ಜಯಂತಿ. ಈ ದಿನದಂದೇ ವಿಜಯದಶಮಿ. ತಂಡಗಳು ಬಹಳ ಸಂಭ್ರಮದಿಂದ ತಮ್ಮ ಕಲೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಣಾಮಕಾರಿಯಾಗಿ ಪತ್ತೆ ಮಾಡಲು ಈ ಯೋಜನೆ ಸಹಕಾರಿಯಾಗಿದೆ. ಸಾರ್ವಜನಿಕ ಏಟುಗಳು ಬೀಳದಂತೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಕಲೆ. ಒಮ್ಮೊಮ್ಮೆ ಎದುರಾಳಿಯ ದೊಣ್ಣೆಗೆ ಏಟು ಸ್ವಾವಲಂಬನೆಯ ಪೀಠಿಕೆಯಲ್ಲಿರುವಂತಹ ಭ್ರಾತೃತ್ವದ ಭಾವವನ್ನ, ಸಮಾನತೆಯ ಸಾರವನ್ನ ತಿಳಿಸುವ ಯೋಜನೆ. ಹಸಿವಿಲ್ಲದ ಕರ್ನಾಟಕ ಅನ್ನಭಾಗ್ಯ ಯೋಜನೆ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಖರೀದಿ ಕೇಂದ್ರ ಎಲ್ಲವನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಹಸಿದವರಿಗೆ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಪ್ತಚಿತ್ರದ ಸಾಗರ ಅಣೆಕಟ್ಟೆಯ ನಿರ್ಮಾಣದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದಂತವರು ಸರ್ ಎಂ ವಿಶ್ವೇಶ್ವರಯ್ಯನವರು, ಪ್ರೊಫೆಸರ್ ಸಿ ಎನ್ ರಾವ್ರವರು, ಭಾರತೀಯ ವಿಜ್ಞಾನಿ ಡಾಕ್ಟರ್ ಎಸ್ ನರಸಿಂಹಯ್ಯನವರು. ಬಹುತೇಕ ಜಿಲ್ಲೆಗಳಲ್ಲಿ ಪ್ರಚಲಿತವಿದೆ. ಮಲೆನಾಡಿನಲ್ಲಿ ಇದನ್ನ ತಟ್ಟೆರಾಯಿನ ಕುಣಿತ ಎಂದು ಹೇಳುತ್ತಾರೆ. ದೊಡ್ಡ ಮನರಂಜನೆಯ ಗಾರುಡಿ ಗೊಂಬೆ ಕುಣಿತ. ದೊಡ್ಡ ಆಕಾರದ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಗೊಂಬೆಗಳನ್ನ ಇಬ್ಬರು ಕುಣಿಸುವುದೇ ಗಾರುಡಿ ಗೊಂಬೆ ಕುಣಿತ. ನಮ್ಮ ಮಹಿಳಾ ಕಲಾವಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಹೆಸರುವಾಸಿಯಾಗಿರುವಂತಹ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಯೋಗತಿ ಪಂಚಾಯತ್ಗಳು ನಗರಾಭಿವೃದ್ಧಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರದ ಉದ್ದೇಶವೆಂದರೆ ಮಾರ್ಗದಲ್ಲಿ ಬರುತ್ತಿದೆ ಸ್ವಾಸ್ಥ್ಯ ಮತ್ತು ಸುಸ್ಥಿರ ಮೈಸೂರು. ಕರ್ನಾಟಕ ಮಹಾನಗರ ಪಾಲಿಕೆ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷಗಳು ತುಂಬಿವೆ. ಈ ಹಿನ್ನೆಲೆಯಲ್ಲಿ ಸಪ್ತ ಚಿತ್ರವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಶಕ್ತಿ ಯೋಜನೆ ರಾಜ್ಯದಾದ್ಯಂತ ಸಾರಿಗೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಒದಗಿಸುವ ಮಹತ್ವದ ಯೋಜನೆ. ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಸರಾಸರಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ ಎಂದು ಬಡ ಮಧ್ಯಮ ಕುಟುಂಬಗಳಿಗೆ ವಿದ್ಯುತ್ ಬಿಲ್ ಹೊರೆಯನ್ನ ಕಡಿಮೆ ಮಾಡಿದೆ ಗೃಹ ಜ್ಯೋತಿ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ನಿರುದ್ಯೋಗ ಯುವಕ ಯುವತಿಯರಿಗೆ 3 ವರ್ಷಗಳವರೆಗೆ ನೀಡುವ ಆರ್ಥಿಕ ಸಹಾಯಧನ. ನಿರುದ್ಯೋಗಿ ಪದವೀಧರರಿಗೆ ಜೀವನ ಭದ್ರತೆ ನೀಡುತ್ತಿದೆ ಯುವ ನಿಧಿ. ಗೋಪುರಗಳಿದ್ದು ದೊಡ್ಡ ಬಸವಣ್ಣ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು. 4 ದಿಕ್ಕಿನಲ್ಲಿಯೂ ಕೂಡ ಗೋಪುರಗಳನ್ನ ಕಟ್ಟಿಸಿ ನಗರದ ಎಲ್ಲಿ ನೀರಾವರಿ ಸಮೃದ್ಧವಾಗಿ ಇರುವ ಹಾಗೆ ಜಲ ಸುರಕ್ಷತೆಯನ್ನ ಆ ದಿನಮಾನಗಳಲ್ಲಿಯೇ ತಂದಂಥವರು ನಾಡಪ್ರಭು ಕೆಂಪೇಗೌಡರು. ಅವರು ಹಾಕಿಕೊಟ್ಟಂತಹ ಭದ್ರ ಬುನಾದಿಯ ಅಡಿಯಲ್ಲಿ ಬೆಂಗಳೂರು ಇಂದು ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ಸಿಲಿಕಾನ್ ಸಿಟಿಯಾಗಿ ವರ್ಷಗಳ ಹಿಂದೆ ಒಂದು ಸ್ವಚ್ಛ ಸುಸಜ್ಜಿತ ನಗರಕ್ಕೆ ಅಣಿ ಹಾಕಿದ್ದು, ಅಡಿಗಲ್ಲನ್ನ ಹಾಕಿದ್ದು, ಅವತ್ತೇ ಸ್ಮಾರ್ಟ್ ಸಿಟಿಯನ್ನ ನಿರ್ಮಾಣ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು. ಇವತ್ತು ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಇಷ್ಟು ಖ್ಯಾತಿ ಗಳಿಸಬೇಕೆಂದರೆ ನಾಡಪ್ರಭು ವಿಶೇಷವಾದಂತಹ ದೊಣ್ಣೆ ವಲಸೆಯ ಕಲಾ ತಂಡವನ್ನ ತಾವು ನೋಡ್ತಾ ಇದ್ದೀರಿ. ಈ ಪ್ರದರ್ಶನದಲ್ಲಿ ಸಮ್ಮಾಳ, ಡೋಲು, ತಾಸೆ ವಾದನವನ್ನು ತುಂಬಾ ಪರಿಣಾಮಕಾರಿಯಾಗಿ ಅನೇಕ ಇನ್ನಿತರ ವಸ್ತುಗಳನ್ನ ಯುರೋಪ್, ಇರಾನ್, ನೈಜೀರಿಯಾ ಮುಂತಾದ ದೇಶಗಳಿಗೆ ರಫ್ತು ಮಾಡಲಾಗುತ್ತಿತ್ತು. ರಾಣಿಯ ಆಡಳಿತದಲ್ಲಿ ಮಾರುಕಟ್ಟೆಗಳನ್ನ ಉಡಿದಾರ, ಕಾಲು ಕಟ್ಟ ಧರಿಸಿ ಕೈಯಲ್ಲಿ ಧಕ್ಕೆ ಹಿಡಿದಿರುತ್ತಾರೆ. ಇಬ್ಬರು ಕಾಮಣ್ಣನ ವೇಷಧಾರಿಗಳಿದ್ದು ಕೆಂಪು ಬಿಳಿಯ ಪಂಚೆಗಳನ್ನುಟ್ಟು ಕಡು ನೀಲಿ ಬಣ್ಣದ ಉದ್ದನೆಯ ನಿಲುವಂಗಿ ಧರಿಸುತ್ತಾರೆ. ನಿಲುವಂಗಿ ಸಮಾಜ ಸುಧಾರಕರಾಗಿ ಕಾಯಕವೇ ಕೈಲಾಸ ಎಂಬ ತತ್ವ ಸಾರಿದ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸುಮಾರು 10 ವರ್ಷಗಳು ವಾಸವಿದ್ದರು. ಶಿಕ್ಷಣ ಮತ್ತು ಮಾರ್ಗದರ್ಶನ ಪಡೆದರು.
ಕೂಡಲ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳವಾಗಿದೆ. ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳವಾಗಿದೆ. ಇದು ಐತಿಹಾಸಿಕ, ಆಧ್ಯಾತ್ಮಿಕ ಹಾಗೂ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರಗಳನ್ನು ನೃತ್ಯ ಮೂಲಕವಾಗಿ ಪರಿಚಯಿಸಿ ಕೌನ್ಸೆಲಿಂಗ್, ಸ್ತ್ರೀಯ ಸಮೀಕ್ಷೆ, ಯೋಗ ಹಾಗೂ ಕ್ರೀಡೆಗಳಂತಹ ಆರೋಗ್ಯಕರ ಪರ್ಯಾಯಗಳನ್ನು ಪ್ರಚಾರ ಮಾಡುತ್ತದೆ. ಕರ್ನಾಟಕ ಸರ್ಕಾರ ವಿದ್ಯಾಸಂಸ್ಥೆಗಳಲ್ಲಿ ಡ್ರಗ್ಸ್ ಮತ್ತು ತಂಬಾಕು ವಿರುದ್ಧ ಎಲ್ಲ ಕಾಲೇಜುಗಳಲ್ಲಿ ಯೋಗವನ್ನು ಕಡ್ಡಾಯಗೊಳಿಸಿ ವಿದ್ಯಾರ್ಥಿ ಕಲ್ಯಾಣ ಕ್ರಮಗಳನ್ನು ಜಾರಿಗೊಳಿಸಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ. ಆರೋಗ್ಯವಂತ ಮನಸ್ಸುಗಳು, ಡ್ರಗ್ಸ್ ಮುಕ್ತ ಕಾಲೇಜುಗಳು, ನಶಾಮುಕ್ತ ಕ್ಯಾಂಪಸ್, ನಶಾಮುಕ್ತ ಕರ್ನಾಟಕ ಎಂದು ಕಾಣ್ತಾ ಇದ್ದೀವಿ. ನಾವು ನಮ್ಮ ನೆಲವನ್ನು ಕಾಪಾಡಿಕೊಳ್ಳಬೇಕು, ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂಥ ಸಂದೇಶವನ್ನು ಹೊತ್ತು ತಂದಿರುವಂತಹ ಶಬ್ದಚಿತ್ರ. ಬಂಧುಗಳೇ, ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಅಮೃತಗಳಿಗೆ ಸನ್ನಿಹಿತವಾಗುತ್ತಿದೆ. ಅಭಿಮನ್ಯು ತನ್ನ ಗಾಂಭೀರ್ಯವಾದಂತಹ ನಡಿಗೆಯನ್ನು ನಮ್ಮೆಲ್ಲರ ಮನಸ್ಸಿನ ಆಳದಲ್ಲಿ ನೆಲೆ ನಿಂತಿರುವಂತಹ ರಾಜ ಪರಂಪರೆಯ ಮೈಸೂರು ದಸರಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತಿದೆ. ಮಂಗಳ ವಾದ್ಯಗಳು ಒಳಗುತ್ತಿವೆ. ತಾಯಿ ಚಾಮುಂಡೇಶ್ವರಿಯನ್ನು ಕರೆತಂದುಕೊಳ್ಳುವಂತಹ ಅದ್ಭುತವಾದಂತಹ ಅವಕಾಶ, ಸುವರ್ಣಾವಕಾಶ ನಮ್ಮೆಲ್ಲರಿಗೂ ಕೂಡ ಒದಗಿಸಿಕೊಟ್ಟಿದೆ ಕರ್ನಾಟಕ ಸರ್ಕಾರ, ಮೈಸೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಎಲ್ಲರೂ ಕೂಡ ಭಕ್ತಿ ಭಾವಗಳಿಂದ ಕಣ್ತುಂಬಿಕೊಳ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿಯಲ್ಲಿ ಹೊತ್ತು ಸಾಗಿ ಬರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಅಭಿಮನ್ಯು, ಮಾವುತ ವಸಂತ ಜಯಸ್, ಕಾವಾಡಿ ರಾಜು ಜೆಕೆ. ಹಾಗೆ ಕುಕ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ನಾವು ನೋಡ್ತಾ ಇದೀವಿ. ಈ ಆನೆಯನ್ನ ಫೆಬ್ರವರಿ ಅಭಿಮನ್ಯುವಿನ ಪಕ್ಕದಲ್ಲಿ ಅತ್ಯಂತ ಸಾವಧಾನವಾಗಿ ಧಾವಿಸಿ ಬರ್ತಾ ಇದೆ. ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವಂತಹ ಅಭಿಮನ್ಯುವಿನ ಮಾವುತ ವಸಂತ ಜಯಸ್, ಕಾವಾಡಿ ರಾಜು ಜೆಕೆ. ನಾದಸ್ವರದೊಂದಿಗೆ ಈ ತಂಡ ಮುಂದೆ ಹೋಗ್ತಾ ಇದೆ. ಯಾವುದೇ ಕಾವೇರಿಯ ಮಾವುತ ಜೆಡಿ ದೋಢಿ, ಸಂಜನ್ ಜಯೆ ಕಾವಾಡಿಯಾಗಿದ್ದಾರೆ. ಬಂಧುಗಳೇ, ಇದು ಅಭಿಮನ್ಯು ಗಂಭೀರವಾದಂತಹ ನಡಿಗೆಯೊಂದಿಗೆ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಹೊತ್ತು ಸಾಗುತ್ತಿದ್ದಾರೆ. ಇಷ್ಟಲಗಳಲ್ಲಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್. ತಂಗಡಿಗೆಯವರು ಎಲ್ಲರೂ ಕೂಡ ಭಾವಪರವಶರಾಗಿದ್ದಾರೆ. ತಾಯಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಲಿಕ್ಕಾಗಿ ವೇದಿಕೆಗೆ ಧಾವಿಸಿ ಬರುತ್ತಿದ್ದಾರೆ. ಬಂಧುಗಳೇ, ನಿಮ್ಮೆಲ್ಲರ ಗಮನಕ್ಕೆ ಪುಷ್ಪಾರ್ಚನೆಯ ನಂತರ ತಕ್ಷಣವೇ ರಾಷ್ಟ್ರಗೀತೆ ಮೊಳಗಲಿದೆ. ಅದರ ಜೊತೆಯಲ್ಲಿಯೇ 21 ಕುಶಾಲ ತೋಪುಗಳನ್ನ ಸಿಡಿಸಲಿದ್ದಾರೆ. ಆ ನಂತರ ಪ್ರಥಮ ದಂಡ ನಾಯಕರಾದಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೆರವಣಿಗೆ ತಾಯಿ ಚಾಮುಂಡೇಶ್ವರಿಗೆ